ಈಗ ಇದನ್ನೆಲ್ಲ ನೋಡಿದಾಗ ಸುಮಾರು ಒಂದು 3 ದಿನದ ಹಿಂದೆ ಕ್ಯಾಟಲ್ ಒಂದು ಹಸುಗೆ ವಿಷ ಹಾಕಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. 4 ಕಬ್ಬುಗಳು, 1 ಟೈಗ್ರೆಸ್ ಅದು ಸಾವನ್ನಪ್ಪಿದೆ. ಇದು ಮೇಲ್ನೋಟಕ್ಕೆ ಮತ್ತು ಈಗ ಪೋಸ್ಟ್ ಮಾರ್ಟಮ್ ಏನು ಮಾಡಿದ್ದಾರೆ ಡಾಕ್ಟರ್ಗಳ ಪ್ರಕಾರ ಇದು ವಿಷಪ್ರಾಶನದಿಂದ ಅಂದರೆ ಪಾಯ್ಸನಿಂಗಿಂದ ಆಗಿದೆ ಅಂತ ತಿಳಿದು ಬಂದಿದೆ. ಪ್ರೊಸೀಜರ್ ಏನೇನಾಗಿದೆ ಸರ್? ಈಗ ಪ್ರೊಸೀಜರ್ ಈಗ ನಮ್ಮಲ್ಲಿ ಒಂದು NTCA ಪ್ರಕಾರ ಒಂದು ಟೀಮ್ ಇರ್ತದೆ. NTCA ರೆಪ್ರೆಸೆಂಟೇಟಿವ್, PCC ವೈಲ್ಡ್ ಲೈಫ್ ರೆಪ್ರೆಸೆಂಟೇಟಿವ್ ಮತ್ತು 2 NGOs ಮತ್ತು DCF ಅದರಲ್ಲಿ ಇರ್ತಾರೆ. ಇದರಿಂದ ಒಂದು SOP ಅಂತ ಮಾಡಿಕೊಂಡು ಆ ಟೀಮಿಂದ ನಾವು ವಿಭಿನ್ನ ಡಾಕ್ಟರ್ಸ್ಗಳನ್ನು ಕರೆಸಿ ಅದನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ಆ್ಯಕ್ಚುಲಿ ಅದು ಈಗ ನೋಡಿದ್ರೆ ಇದು ಕ್ಯಾಟಲನ್ನು ನೋಡಿದ್ರೆ ಹಿಂದಿನ ಪೋರ್ಷನಲ್ಲಿ ತಿಂದಿರೋದು ಕಂಡು ಬಂದಿದೆ. ಮೊದಲು ಅದು ಸತ್ತಿದೆಯಾ ಅಂತ, ಹುಲಿ ಹಸುನ ಸಾಯಿಸಿದ್ಯಾ? ಅದೇ ಹೇಳ್ತಾ ಇದ್ದೀನಿ, ಅದನ್ನು ಈಗ ಹೇಳಲಿಕ್ಕಾಗಲ್ಲ. ಅದು ಹುಲಿ ಹಿಂದಿನ ಪೋರ್ಷನಿಗೆ ಅಟ್ಯಾಕ್ ಮಾಡಿರುತ್ತೆ. ಅಟ್ಯಾಕ್ ಮಾಡಿ ಅದು ಇದಾಗಿರುತ್ತೆ. ಯಾಕಂದರೆ ಕಾಡೊಳಗೆ ದನಗಳು ಬಂದಾಗ ಅದು ಯೂಶ್ವಲಿ ಹುಲಿಗಳು ಆ ರೀತಿ ಅಟ್ಯಾಕ್ ಮಾಡಿ ನಂತರದಲ್ಲಿ ವಿಷ ಹಾಕಿರೋದು. ಹೌದು ಹೌದು. ಸರ್, ಇಲ್ಲಿ ಒಂದು ಇನ್ಸಿಡೆಂಟ್ ಅಂದ್ರೆ ಹಸು ಸತ್ತಿರುವಂತ ಒಂದು 50 ಅಡಿಗಳ ವ್ಯಾಪ್ತಿನಲ್ಲೇ ಅದು ಹುಲಿಗಳೆಲ್ಲ ಸತ್ತು ಬಿದ್ದಿವೆ. ಅಂದ್ರೆ ವಿಷ ಯಾವ ಪ್ರಮಾಣದ್ದು ಅಥವಾ ಯಾವ ತರದ್ದು ಬಳಸಿದ್ದಾರೆ ಅಂತ ಏನಾದ್ರು ಅದನ್ನ ಈಗ ಪ್ರಾಥಮಿಕವಾಗಿ ನಾವು ಹೇಳಲಿಕ್ಕೆ ಬರಲ್ಲ. ಅದು ಏನು ಗ್ರಾನ್ಯೂಲ್ಸ್, ಪಾಯ್ಸನ್ ಗ್ರಾನ್ಯೂಲ್ಸ್ ಅದು ಸಿಕ್ಕಿದೆ ಅಷ್ಟೇ. ಅದು ಯಾವುದು, ಏನು ಹಾಕಿದ್ದಾರೆ, ಎಷ್ಟು ಕ್ವಾಂಟಿಟಿ ಹಾಕಿದ್ದಾರೆ ಅನ್ನೋದನ್ನ ಅದು ಟೆಸ್ಟಿಗೆ ಹೋಗಿ ಬಂದ್ಮೇಲೆ ಅದು. ಈಗ ಪ್ರೊಸೀಜರ್ ಹೇಳ್ತಾ ಇದ್ರಿ ತಾವು, ಏನೇನು ಅಂಗಾಂಗಗಳನ್ನ ಕಲೆಕ್ಟ್ ಮಾಡಿರುತ್ತದ ಅಥವಾ ಅದನ್ನ ಬರ್ನ್ ಮಾಡಿರುವಂಥದ್ದು ಏನೇನಾಗಿದೆ ಸರ್? ಈಗ ಪ್ರೊಸೀಜರ್ ಹೇಳ್ತಾ ಇದ್ದೀನಿ. ಈಗ ಜಸ್ಟ್ ಅದನ್ನು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ದೀವಿ. ಈಗ ಅದರಲ್ಲಿರ್ತಕ್ಕಂಥ ಹಾರ್ಟು, ಕಿಡ್ನಿ ಅವೆಲ್ಲ ಕೆಲವು ಶಾಂಪಲ್ಸ್ಗಳನ್ನ ನಾವು ಪ್ರೊಸೀಜರ್ ಪ್ರಕಾರ ಅದನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಡಾಕ್ಟರ್ಸ್ಗಳು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ಈಗ ನಾವು ಫೋರೆನ್ಸಿಕ್ ಲ್ಯಾಬಿಗೆ ಅದನ್ನು ಕಳಿಸ್ಕೊಡ್ತೀವಿ. ಬರ್ನ್ ಮಾಡುವಂಥದ್ದು ಅಥವಾ ಹೇಗೆ? ಈಗ ಮುಂದೆ ಈಗ ಬಂದ್ ಮಾಡಬೇಕಾಗ್ತದೆ. ಹಸುವಿನ ಪೋಸ್ಟ್ ಮಾರ್ಟಮ್ ಸಹ ಮಾಡಲಾಗಿದೆಯಾ ಅಥವಾ ಹೇಗೆ? ಹೌದು, ಅದನ್ನು ಮಾಡಿದ್ದಾರೆ. ಅದನ್ನು ಮಾಡಿ ಎಲ್ಲ ಅದನ್ನು ಈಗ ಡಿಸ್ಪೋಸ್ ಮಾಡ್ತೀವಿ. ಈಗ ಹಸುವಿದ್ದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಸರ್ ಈ ಒಂದು ಪ್ರಕರಣದಲ್ಲಿ? ಹಸುವಿನ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗ್ತದೆ. ಈಗ ವಿಷಪ್ರಾಶನನ 2 ಟೈಪ್ ಆಗುತ್ತೆ. ಈಗ ಹಸು ಸತ್ತ ಮೇಲೆ ಹಾಕಿದಾರೋ ಅಥವಾ ಹಸು ಸಹಾಯಕ್ಕಿಂತ ಮುಂಚೆ ಹಾಕಿದಾರೋ ನಾವು ತಿಳ್ಕೊಳ್ಳಿಕ್ಕೋಸ್ಕರ ಈಗ ಸೂಪರ್ಫಿಷಿಯಲ್, ಈಗ ಮೇಲೆ ಹಾಕಿರೋದು ಜಸ್ಟ್ ಮೇಲೆ ಮಾತ್ರ ಇರ್ತದೆ, ಅದು ದೇಹದಲ್ಲಿ ಅಬ್ಸರ್ವ್ ಆಗಿರಲ್ಲ ಹಸುಗಳಿಗೆ. ಆ ರೀತಿಯಾಗಿ ಅನಲೈಸ್ ಮಾಡಲಿಕ್ಕೆ ನಾವು ಹಸು ಪೋಸ್ಟ್ ಮಾರ್ಟಮ್ ಮಾಡಿ. ಏನಂತ ಹೇಳಿದ್ರೆ ಕಾಡು ಇದರಲ್ಲಿ ಹಸು ಇಲ್ಲಿ ಹತ್ರ ಹೇಗೆ ಬಂದೋದು ಒಂದು ಪ್ರಶ್ನೆ ಆದ್ರೆ, ರಸ್ತೆ ಪಕ್ಕದಲ್ಲೇ ಈ ತರದ ಒಂದು ಇನ್ಸಿಡೆಂಟ್ ಆಗಿದೆ. 4 ದಿನ ಆದ್ರೂ ಯಾವುದೇ ಅರಣ್ಯ ಅಧಿಕಾರಿಗಳು ಅಥವಾ ಸಿಬ್ಬಂದಿ ನೋಡಿಲ್ಲ ಅನ್ನೋದು ಇಲ್ಲ, ಅದು ತಪ್ಪು. ನಿನ್ನೆ ಬೆಳಗ್ಗೆ ಅದನ್ನು ಟ್ರೇಸ್ ಮಾಡಿದ್ದಾರೆ. ಅದು ನಾನು ಹೇಳ್ದಲ್ಲ, ಈಗ ಮೇಲ್ನೋಟಕ್ಕೆ ಅದು ನೋಡಿದ್ರೆ 2 ಡೇಸ್ ಹಿಂದೆ ಆಗಿರ್ತದೆ, 2 to 3 ಡೇಸ್ ಹಿಂದೆ ಆಗಿರ್ತಕ್ಕಂಥ ಘಟನೆ ಅದು. ಅಲ್ಲ ಸರ್, ಪ್ರಶ್ನೆ ಅದಲ್ಲ. ರಸ್ತೆ ಪಕ್ಕ 50 ಮೀಟರ್ ದೂರ ಇಲ್ಲ, ಅವು ಸತ್ತು 3 ದಿನ ಆದರೂ ನಿಮ್ಮ ಆಫೀಸರ್ಸ್ಗೆ, ನಿಮ್ಮ ಇವ್ರಿಗೆ ಗೊತ್ತಾಗಲ್ಲ ಅನ್ನೋದು. ಏನು ಕೆಲಸ ಮಾಡ್ತಿದ್ದೀರಿ? ಮಾಡಿದ್ದಾರೆ, ನೋಡಿದ್ದಾರೆ. ಅದನ್ನು ಎಲ್ಲೆಲ್ಲಿಗೆ ಟ್ರಾವರ್ಸ್ ತಮಗೆಲ್ಲ ಗೊತ್ತಿದೆ. ಈಗ ಮಲೈ ಮಹದೇಶ್ವರ ಬೆಟ್ಟ, ಅದರಲ್ಲಿ ಸುಮಾರು 94,000 ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಸ್ಟಾಫ್ಸ್ಗಳು ಈಗ ಅಲ್ಲೆಲ್ಲ ನಮ್ಮದು ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳಿದೆ. ಪ್ರತಿನಿತ್ಯ ವಾಕ್ ಮಾಡ್ತಾರೆ. ಒಂದೊಂದು ದಿಕ್ಕಿಗೆ ಒಂದೊಂದು ಕಡೆ ಹೋಗಿ ವಾಕ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಪರಾಮರ್ಶೆ ನೋಡ್ತಾರೆ. ಸುಮಾರು 15ರಿಂದ 20 ಕಿಲೋಮೀಟರ್ ವಾಕ್ ಮಾಡಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ನೋಡ್ತಾರೆ. ಸೊ ಈಗ ಹಾಗೆ ನೋಡಬೇಕಾದ್ರೆ ನಿನ್ನೆ ಇದು ತಿಳಿದು ಬಂದಿರ್ತಕ್ಕಂಥ ಸಿಬ್ಬಂದಿ ಇಲ್ಲ ಕಾರಣ ಕೊಡಬೇಡಿ. 50 ಮೀಟರ್ ದೂರ ಸತ್ತಿರುವಂತ 5 ಹುಲಿ ಬಗ್ಗೆ ನಿಮಗೆ 3 ದಿನ ಆದ್ಮೇಲೆ ಮಾಹಿತಿ ಬರುತ್ತೆ ಅನ್ನೋದಾದ್ರೆ ಏನು ಕೆಲಸ? ಇದ್ರ ಜವಾಬ್ದಾರಿ ಏನಾದ್ರು ಕಾಣುತ್ತೆ? ಇದ್ರ ಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ. ಯಾರೇ ರೆಸ್ಪಾನ್ಸಿಬಲ್ ಈಗ ಇದಕ್ಕೆ? ಅದು ಆಮೇಲೆ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ವಿಚಾರಣೆ ಆಗುತ್ತೆ. ಏನು ಹೇಗೆ 3 ತಿಂಗಳಿಂದ ಅರಣ್ಯ ವೀಕ್ಷಕ್ಕೆ ಇಲ್ಲಿ ಸಂಬಳ ಆಗಿಲ್ಲ, ಗಸ್ತು ಮಾಡ್ತಿಲ್ಲ ಅಂತ. ಈಗ 3 ತಿಂಗಳು ಸ್ಯಾಲ್ರಿದೊಂದು ಇಶ್ಯೂ ಇತ್ತು. ಅದನ್ನು ಹೋದ ವಾರ ಈಗ DCF ಅವರು ಯಾರ್ಯಾರಿಗೆ ಸಂಬಳ ಕೊಡಬೇಕು ಅನ್ನೋದನ್ನು ಕ್ರಮ ಕೈಗೊಂಡು ಸಂಬಳ ಕೊಟ್ಟಿದ್ದಾರೆ. ಓಕೆ, ಅದು 3 ತಿಂಗಳು ಯಾಕೆ ಬರಲಿಲ್ಲ ಅನ್ನೋದು ಅಂದರೆ, ಈಗ ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೆ ಯೂಶ್ವಲಿ ಮೇ ತಿಂಗಳ ಅಂತ್ಯಕ್ಕೆ ನಮಗೆ ಅಲಾಟ್ಮೆಂಟ್ ಬರ್ತದೆ ಕೆಲವು ಯೋಜನೆಗಳಲ್ಲಿ. ಆ ಪ್ರಕಾರ ಮೇ ತಿಂಗಳು ಬಂದಾಗ ಅಲ್ಲಿ ಒಂದೊಂದು ಪ್ರೊಸೀಜರ್ ಇದೆ. ಔಟ್ಸೋರ್ಸಲ್ಲಿ ನಾವು ಟೆಂಡರ್ ಕರೆದು ಅದನ್ನು ಇದು ಮಾಡಬೇಕು. ಅದು ಕರೆದಿರೋದು ಆ ಟೆಂಡರ್ ಕರೆದು ಎಲ್ಲ ಪ್ರೊಸೆಸಲ್ಲಿ ಮಾಡಿ ಈಗ ಹೋದ ವಾರ DCF ಅವರು ವಾಚರ್ಸ್ಗಳಿಗೆ ಪೇಮೆಂಟನ್ನು ಕೊಟ್ಟಿದ್ದಾರೆ. ಸರ್, ಎಲ್ಲೋ DCF ಮೇಲೆ ಅಸಮಾಧಾನ ಇದೆಯಲ್ವಾ ಸರ್? ಹಸು ಯಾರ್ದು ಪತ್ತೆ ಆಗಿದೆ ಸರ್? ಈಗ DCF ಮೇಲೆ ಅಂತೇಳಿ ಹೇಳೋದಕ್ಕಿಂತ ಈಗ ನನ್ನ ಮೇಲೂ ಅಸಮಾಧಾನ ತೋರಿಸ್ತಾ ಇದ್ದೀರಿ ತಾವು. ಈಗ ಇಷ್ಟೆಲ್ಲ ಹತ್ರದಲ್ಲೇ ಆಗಿದೆ. ಇಲ್ಲ, ಹತ್ರದಲ್ಲೇ ಪ್ರಶ್ನೆ ಅಲ್ಲ, ಇದು ಫ್ಯಾಕ್ಟರಿ ಪ್ರಶ್ನೆ ಅಲ್ಲ. ಈಗ ಇದರಲ್ಲಿ ಅಸಮಾಧಾನ ಪ್ರಶ್ನೆ ಇಲ್ಲ. ಎಲ್ಲರ ಮೇಲೂ ಅಸಮಾಧಾನ ತೋರ್ಬೇಕಾಗತ್ತೆ ಇಂಥ ಟೈಮಲ್ಲಿ.
ನಾವು ಹೇಗೆ ಮಾಡಿದ್ವಿ, ಹೇಗೆ ಡ್ಯೂಟಿ ಮಾಡಿದ್ವಿ ಅಂತ ತಾವು ಪ್ರಶ್ನೆ ಕೇಳ್ತೀರಿ. ಸರ್ 50 ಮೀಟರ್ ಲೆಕ್ಕದಲ್ಲಿ ನೀವೇ ಮಾತಾಡಬೇಕು. ನೀವೇ ಅದನ್ನ ನೀವು ರೆಸ್ಪಾನ್ಸಿಬಿಲಿಟಿ ಅರಣ್ಯ ಇಲಾಖೆ ಒತ್ಕೋಬೇಕು. ಇದನ್ನ ಅದನ್ನೇ ಸ್ಥಳೀಯರ ಮೇಲೆ ಎತ್ತಾಕೋದು ಆಮೇಲೆ ಬಿಡಿ. ಅರಣ್ಯ ಇಲಾಖೆ ರೆಸ್ಪಾನ್ಸಿಬಲ್ ಒತ್ಕೊಳ್ಳಿ. ಇದನ್ನ 5 ಹುಲಿ ಸತ್ತೋಗಿರೋದು ಪತ್ತೆ ಆಗಿದೆ ಸರ್. ಮಾಲೀಕರು ಯಾರು ಅಂತ ಅದನ್ನು ಈಗೇನಾಗುತ್ತೆ, ಇಲ್ಲಿ ಒಂದು ವಿಚಿತ್ರವಾದ ಒಂದು ಕ್ರಿಯೆ ನಡೀತಾ ಇದೆ. ಸುಮಾರು ಒಂದು 10-15 ವರ್ಷಗಳಿಂದ ತಮಿಳುನಾಡಿಂದನೂ ಮತ್ತು ಇಲ್ಲಿರ್ತಕ್ಕಂಥ ದನಗಳನ್ನು ಅಲ್ಲಿಂದ ತಂದು ಇಲ್ಲಿ ಮೇಯಿಸ್ಬಿಟ್ಟು ಗೊಬ್ಬರ ಸಂಗ್ರಹಣೆ ಮಾಡಿ ಮಾರ್ತಕ್ಕಂಥದ್ದಿದೆ. ಇದು ಸಾಕಷ್ಟು ಬಾರಿ ನಾವು ಇದರ ಮೇಲೆ ಕೇಸ್ ಮಾಡಿದ್ದೀವಿ. ಇದನ್ನು ತಡೆಗಟ್ಟಲಿಕ್ಕೆಲ್ಲ ತುಂಬ ಕ್ರಮ ಕೈಗೊಂಡಿದ್ದೀವಿ. ಇದು ವಿಧಾನಸಭಾ ಮಟ್ಟದಕ್ಕೂ ಹೋಗಿ ಈ ರೀತಿಯೆಲ್ಲ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಪ್ರಿವಿಲೇಜ್ ಮೋಷನ್ ಎಲ್ಲ ನಮ್ಮ ಆಫೀಸರ್ಸ್ಗಳ ಮೇಲೆ ಆಗಿದೆ. ಸೊ ಈ ಘಟನೆಗಳನ್ನು ನಾವು ಕಾಡಿಗೆ ಆಕಳು ಬರದೇ ಇರೋಂಗೆ ತಡೀಲಿಕ್ಕೆ ಸಾಕಷ್ಟು ಕ್ರಮ ವಹಿಸಿದ್ದೀವಿ. ಆದಾಗ್ಯೂ ಇಂಥ ಸ್ಟ್ರೇ ಕ್ಯಾಟಲ್ಸ್ಗಳು, ಅಲ್ಲಿಂದ ತಂದಿರೋ ಕ್ಯಾಟಲ್ಸ್ಗಳು ಹಿಂಗೆ ಬಂದು ಹಿಂಗೆ ಆಗಿದ್ದಾವೆ. ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ಸ್ವಲ್ಪ ವಿಚಾರಣೆ ನೋಡ್ಬೇಕು. ಯಾವ ಟೈಪ್ ತಮಿಳುನಾಡಿಂದ ಬಂತು ಅಥವಾ ಇಲ್ಲಿರ್ತಕ್ಕಂಥ ಹಸು ಬಂತು ಅಂತ ನೋಡಿ ನಾವು ವಿಚಾರಣೆ ಮಾಡಿ. ವಿಷಪ್ರಾಶನದ ಒಂದು ಪ್ರಾಥಮಿಕವಾಗಿ ತಾವು ಮಾಹಿತಿ ಕೊಟ್ರಿ. ಅಂತ ಅಗತ್ಯತೆ ಏನು ಕಾಣಿಸ್ತಾ ಇದೆ ಸರ್? ಅಗತ್ಯತೆ ಏನು ಅಂತಂತೇಳಿದ್ರೆ, ಈಗ ಕ್ಯಾಟಲ್ಸ್ ಇಟ್ಟಿದ್ದಾರೆ. ಈ ಮೇಲ್ನೋಟಕ್ಕೆ ಇಂಥ ಘಟನೆಗಳು ಹಿಂದೆ ಆಗಿರ್ತಕ್ಕಂಥ ಉಲ್ಲೇಖ ತಗೊಂಡು ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಏನಿರ್ತದೆ, ಈಗ ಅವ್ರ ಕ್ಯಾಟಲ್ ಇದಕ್ಕೆ ಕಾಡಿಗೆ ಬಿಟ್ಟಿರ್ತಾರೆ. ಕಾಡಿಗೆ ಬಿಟ್ಟಾಗ ನಮ್ಮ ಪ್ರಾಣಿಗಳು ಅದಕ್ಕೆ ಅಟ್ಯಾಕ್ ಮಾಡೋದು ಸಹಜ ಇರ್ತದೆ. ಯಾಕಂದ್ರೆ ಕಾಡಲ್ಲಿ ಬರಬಾರ್ದವು ಅಟ್ಯಾಕ್ ಮಾಡ್ತವೆ. ಹಿಂಗೆ ರಿಪೀಟೆಡ್ ಅಟ್ಯಾಕ್ ಮಾಡಿದಾಗ ಇವ್ರೇನಾಗುತ್ತೆ, ನಮ್ಮ ದನಗಳು ಹೋಯ್ತಲ್ಲ ಅನ್ನೋ ಇದರಿಂದ ಬಂದು ವಿಷಪ್ರಾಶನ ಹಾಕೋದು ಇದು ಸರ್ವೇ ಸಾಮಾನ್ಯ ಘಟನೆ, ಹಿಂದೆ ನಡೆದಿರ್ತಕ್ಕಂಥ ಘಟನೆ. ನಿಮಗೆ ಮಾಹಿತಿ ಕೊಟ್ಟರೆ ಮಾಹಿತಿ ನಮಗೆ ನಿನ್ನೆ ಇದಕ್ಕೆ ಬಂದಾಗ ನಮ್ಮ ಗಾರ್ಡ್ ಅವರು, ಇಲ್ಲಿ ಬೀಟ್ ಫಾರೆಸ್ಟರ್ ಮತ್ತು ವಾಚರ್ ಅವರು ಈಗ ಗೊತ್ತಾಗಿದೆ. ಸರ್, ಈ ಹಿಂದೆ ಈ ರೀತಿ ಘಟನೆಗಳಾಗ್ತಾ ಇದೆ ಅಂತ ಯಾರು ದೂರು ಕೊಟ್ಟಿದ್ದೀರಾ ಸರ್? ಈಗ ಕಾಡು ಪ್ರಾಣಿಗಳು ಮಾನವ ಸಂಘರ್ಷ ಮುಂದುವರೆದಿದೆ. ಇದು ವಿಷಪ್ರಾಶನದಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲಿ ಒಂದು 2 ವರ್ಷ 3 ವರ್ಷದಿಂದ ಇಲ್ಲ. ಬಟ್ ಇದೇ ರೀತಿಯಾಗಿ ಸುಮಾರು 2017ರಲ್ಲಿ ಬಂಡೀಪುರದಲ್ಲೂ ಕೂಡ ಇದೇ ರೀತಿ ವಿಷಪ್ರಾಶನ ಆಗಿ 3 ಚಿರತೆಗಳು ಸತ್ತೋಗಿದ್ದವು. ಹೀಗೆ ಆಗ್ತಾ ಇರ್ತದೆ. ಈ ರೀತಿ ದೂರು ಕೊಟ್ಟಿದ್ರೆ ಯಾರಾದ್ರೂ ತಮ್ಮ ಗಮನಕ್ಕೆ ತಂದಿದ್ರಾ? ಅಂದ್ರೆ ಇದನ್ನಲ್ಲ, ವಿಷಪ್ರಾಶನದಲ್ಲ, ಈ ರೀತಿಯಾಗಿ ಹುಲಿಗಳು, ಕಾಡು ಪ್ರಾಣಿಗಳು ಹತ್ರಕ್ಕೆ ಬರ್ತಾ ಇದ್ದಾವೆ. ಈಗ ಏನಾಗ್ತದೆ, ನಾವು ಕ್ಯಾಟಲ್ ಏನು ಲೀಗಲ್ ಕ್ಯಾಟಲ್ಸ್ ಇದ್ದು ಅಲ್ಲಿ ಅವ್ರ ಹೊಲದಲ್ಲಿ ಮೇಯಿಸ್ತಾ ಇರಬೇಕಾದ್ರೆ ಇಂಥ ಏನಾದರೂ ಘಟನೆಗಳಾದರೆ ನಮಗೆ ಇಮಿಡಿಯೇಟ್ಲಿ ದೂರು ಬರ್ತದೆ. ಹೀಗೆ ಕ್ಯಾಟಲ್ಗೆ ಹಿಂಗೆ ಅಟ್ಯಾಕ್ ಆಗಿದೆ ಚಿರತೆಯಿಂದನೋ ಯಾವುದರಿಂದ ನಮಗೆ ಕಾಂಪನ್ಸೇಷನ್ ಕೊಡೋದು ಮಾಡ್ತೀವಿ. ಇವರು ಇಲ್ಲೀಗಲ್ ಆಗಿ ದನಗಳನ್ನು ಕಾಡಲ್ಲಿ ಬಿಟ್ಟು ಇಲ್ಲಿ ಈ ರೀತಿ ಘಟನೆ ಆದಾಗ ಇಂಥ ಕೆಲವರು ನಮಗೆ ತಿಳಿಸೋದಿಲ್ಲ. ವಿಶಾಖ ಲೆವೆಲ್ ಬರ್ತಾರಲ್ಲ, ಆ ಮನಸ್ಥಿತಿ ಎಲ್ಲಿ ತನಕ ಹೊರಟೋಗಿದೆ ಅಂತ ಅದೇ ಹೇಳ್ತಾ ಇದ್ದೀನಿ. ಈಗ ಹುಲಿ ಇರೋ ಬಗ್ಗೆ ನಿಮ್ಗೆ ಗೊತ್ತಿತ್ತಾ ಸರ್? ತಾಯಿ ಹುಲಿ ಹೌದು. ಅಲ್ಲ, ಮತ್ತೆ ಅದು ಇಲ್ಲಿ ಓಡಾಟ ನಡೆಸ್ತಿರೋದು, ಇಲ್ಲಿ ಯಾರು ಏನು ಮಾಹಿತಿ ಕೊಡ್ಲಿಲ್ವಾ ಅಂತ? ಈ ಕಡೆನೆ ಓಡಾಡ್ತಿರೋದು. ಹಂಗೆ ಓಡಾಡ್ತಿರೋ ಬಗ್ಗೆ ನಮ್ಮ ವಾಚರ್ಸ್ಗಳಿಗೆ, ನಮ್ಮ ಆಫೀಸರ್ಸ್ಗಳಿಗೆ ಗೊತ್ತಿರುತ್ತೆ. ನಮ್ದು ಏನು ಡ್ಯೂಟಿ ಏನಿರುತ್ತೆ, ಅದು ಓಡಾಡ್ತಿರೋದು ಇಲ್ಲೇ ಓಡಾಡ್ತಿದೆ, ಯಾಕೆ ಓಡಾಡ್ತಿದೆ ಅಂತ ಅದು ಮಾಡೋದು. ಎಲ್ಲಿ ಓಡಾಡ್ತಿದ್ರೆ ಅದನ್ನು ಸಂರಕ್ಷಣೆ ಮಾಡಿ. ಟೈಗ್ರೆಸ್ಸಿಂದು ಒಂದು 8ರಿಂದ 9 ವರ್ಷ ಇದೆ. ತಾಯಿಗೆ ಕಬ್ಸ್ಗಳಿಗೆ 9ರಿಂದ 10 ತಿಂಗಳು ಅಂತಂತೇಳಿ ಡಾಕ್ಟರ್ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.